ರಾಮದುರ್ಗದಲ್ಲಿ ಕೇಂದ್ರ ಸರ್ಕಾರದ ಹೊಸ ಕಾರ್ಮಿಕ ಕಾನೂನುಗಳನ್ನು ವಿರೋಧಿಸಿ ರಸ್ತೆ ತಡೆ. ಹೌದು, ಕಳೆದ 12 ವರ್ಷಗಳಿಂದ ಆಡಳಿತ ನಡೆಸುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರ ದೇಶದ ಬಂಡವಾಳ ಶಾಹಿಗಳ ಪರ ಕಾರ್ಮಿಕ ಕಾನೂನುಗಳನ್ನು ರೂಪಿಸಿ ದುಡಿಯುವ ಜನರ ಕೈಯಿಂದ ಈ ಹಿಂದೆ ಸಿಗುತ್ತಿದ್ದ ಸೌಲಭ್ಯಗಳನ್ನು ಕಸಿದುಕೊಂಡು ಮಾಲೀಕರ ಜೇಬು ತುಂಬಲು 4 ಹೊಸ ಸಂಹಿತೆಗಳನ್ನು ತಂದಿರುವುದು ಖೇದಕರ ಸಂಗತಿ ಎಂದು ಕಾರ್ಮಿಕ ಮುಖಂಡ ಜಿಎಂ ಜೈನಿಖಾನ್ ಮಾತನಾಡಿದರು. ದೇಶದ 10 ಹಲವು ಸಂಘಟನೆಗಳು ಕೂಡಿ ಕರೆ ಕೊಟ್ಟಿರುವ ಅಖಿಲ ಭಾರತ ಮುಷ್ಕರದ ಭಾಗವಾಗಿ ತಹಶೀಲ್ದಾರ್ ಕಚೇರಿ ಮುಂದೆ ಇರುವ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿ ಪ್ರತಿಭಟನೆ ಸಭೆಯಲ್ಲಿ ಮಾತನಾಡಿದರು. ಈ ಹಿಂದೆ 100 ಜನ ಕಾರ್ಮಿಕರು ಕೆಲಸ ಮಾಡುತ್ತಿರುವಂತಹ ಕಂಪನಿ ಫ್ಯಾಕ್ಟರಿ ಮಾಲೀಕರಿಗೆ ನಷ್ಟವಾದರೆ ಅವರು ಸರ್ಕಾರದ ಅನುಮತಿ ಪಡೆದು ಫ್ಯಾಕ್ಟರಿ ಕಂಪನಿ ಬಂದ್ ಮಾಡುವ ಕಾನೂನು ಇತ್ತು. ಈಗ ನಮ್ಮ ಪ್ರಧಾನಮಂತ್ರಿಗಳು 100 ಕಾರ್ಮಿಕರ ಬದಲಿ 300 ಜನ ಕಾರ್ಮಿಕರಿದ್ದರೆ ಸರ್ಕಾರದ ಅನುಮತಿ ಪಡೆಯಬೇಕೆಂಬ ಕಾನೂನು ಬದಲಿಸಿದ್ದರಿಂದ ಮಾಲೀಕರು ಬೇಕಾದಾಗ ಕೆಲಸ ಕೊಡಬಹುದು, ಕೊಡದೇ ಇರಬಹುದು. ಇಂಥ ಕಾರ್ಮಿಕ ವಿರೋಧಿ ಕಾನೂನು ನಮಗೆ ಬೇಡ. ಹಿಂದೆ 8 ಗಂಟೆ ಅವಧಿ ಕೆಲಸ ಮಾಡುವ ಕಾಯ್ದೆ ಚಾಲನೆಯಲ್ಲಿತ್ತು. ಈಗ 12 ಗಂಟೆ ಕೆಲಸ ಮಾಡಬೇಕೆಂಬ ಕಾನೂನು ತಂದು ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಮೋಸ ಮಾಡಿದೆ ಎಂದು ಜೈನಿಖಾನ್ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಇವತ್ತು ಬಡವರ ಪರ ಕೆಲಸ ಮಾಡುತ್ತಿಲ್ಲ. ಸೂರು ಇಲ್ಲದೆ ನೂರಾರು ಕುಟುಂಬಗಳು ಬೀದಿಯಲ್ಲಿ ಗುಡಿಸಲುಗಳನ್ನು ಹಾಕಿಕೊಂಡು ಬದುಕುತ್ತಿವೆ. ಕೆಲವರು ಬಾಡಿಗೆ ಮನೆಯಲ್ಲಿ ಬದುಕುತ್ತಿದ್ದಾರೆ. ಅಂತವರ ಬಗ್ಗೆ ಅನುಕಂಪ ತೋರಿಸದ ಸರ್ಕಾರಗಳು ಅಂಬಾನಿ, ಅದಾನಿಯಂತ ಶ್ರೀಮಂತರಿಗೆ ಸಹಾಯ ಮಾಡುತ್ತಿರುವುದು ಖಂಡನೀಯ. ಇವತ್ತು ಸರ್ಕಾರದಲ್ಲಿರುವ ಪಕ್ಷಗಳು ಯಾವ ರೀತಿ ಕೆಲಸ ಮಾಡುತ್ತಿದೆ ಎಂಬುದನ್ನು ಜನ ಮನಗಂಡು ಜಾಗೃತರಾಗಬೇಕಾಗಿರುವ ಪರಿಸ್ಥಿತಿ ಬಂದಿದೆ. ಇದನ್ನು ಜನರು ಅರಿಯಬೇಕೆಂದು ದಲಿತ ಸಂಘರ್ಷ ಸಮಿತಿ ಮುಖಂಡ ಬಿಆರ್ ದೊಡಮನಿ, ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡ ಮೊಹಮ್ಮದ್ ಶಫಿ ಬೆನ್ನಿ, ಇಂದಿರಾ ಗಾಂಧಿ ಲೇಬರ್ ಯೂನಿಯನ್ನ ಗಣೇಶ್ ದೊಡಮನಿ, ಸಕ್ಕರೆ ಕಾರ್ಖಾನೆ ಕಾರ್ಮಿಕರ ಸಂಘದ ಕೃಷ್ಣ ಹೊಸೂರ್ ಮುಂತಾದವರು ಮಾತನಾಡಿದರು. ಇನ್ನು ಅಂಗನವಾಡಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷೆ ಸರಸ್ವತಿ ಮಾಳಶೆಟ್ಟಿ ಸ್ವಾಗತಿಸಿ ವಂದಿಸಿದರು. ಇನ್ನು ಪಂಚಾಯತ್ ನೌಕರರ ಸಂಘದ ದಿಲೀಪ್ ಭೂವಿ, ಕೇಶವ್ ದಾಸರ್, ವಿಎನ್ ಕಂಪ್ಲಿ, ಅಂಗನವಾಡಿ ನೌಕರರ ಸಂಘದ ತಾಹಿರಾ ಮಕಾಂದಾರ್, ವಿಜಯಲಕ್ಷ್ಮಿ ಸಿದ್ದಿಬಾವಿ, ಅಕ್ಷರ ದಾಸೋಹ ಸಂಘಟನೆಯ ತುಳಸಮ್ಮ ಮಾಳದ್ಕರ್, ರಾಚಮ್ಮ ರಾಮದುರ್ಗ್, ಕಟ್ಟಡ ಕಾರ್ಮಿಕರ ಸಂಘದ ಮಾರುತಿ ಮುದುಗುರಿ, ಸಿದ್ದಿಂಗಪ್ಪ ಸಿಂಗಾರ್ಗೊಪ್ಪ, ಪ್ರಾಂತ ರೈಲ ಸಂಘದ ಗಿರಿಯಪ್ಪ ಬಂಡಿವಡ್ಡರ್, ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಮಾಂತೇಶ್ ಪಶ್ಚಾಪುರ್, ಶಿವರಾಯ ಕನವಿ ಮತ್ತು ಹಮಾಲಿ ಸಂಘಟನೆಯ ನಾಗರಾಜ್ ಮಾದರ್, ಶಿವಾನಂದ್ ಮಿಲಾನಿ ಮುಂತಾದವರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ.